ಇವತ್ತು ನಾನು ನಿಮಗೆ ಮೊಬೈಲ್ ಯೂಸ್ ಮಾಡಿ ಟಿ ವಿ, ಎ ಸಿ, ಫ್ಯಾನ್ ಇದೆಲ್ಲ ಹೇಗೆ ಕಂಟ್ರೋಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮತ್ತು Xiaomi ಫೋನ್ ಯೂಸ್ ಮಾಡ್ತಾ ಇರೋರ್ಗಂತೂ ಇದೊಂಥರ ವರನೇ ಇರಬೇಕು. ಯಾಕೆಂದರೆ ಅದರೊಳಗಡೆ ಇನ್ಫ್ರಾರೆಡ್ ಪೋರ್ಟ್ ಇದೆ. ಇನ್ಫ್ರಾರೆಡ್ ಪೋರ್ಟ್ ಇದ್ದರೆ ಇದೆಲ್ಲ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಮತ್ತು ಬೇರೆ ಬ್ರ್ಯಾಂಡ್ ಫೋನ್ಗಳವ್ರು ಏನು ಮಾಡಬೇಕು ಅಂತ ಕೇಳ್ತೀರಾ? ಬೇರೆ ಬ್ರ್ಯಾಂಡ್ ಫೋನ್ಗಳವರು ಸ್ಮಾರ್ಟ್ ಟಿ ವಿನಂತೂ ಕಂಟ್ರೋಲ್ ಮಾಡಲೇಬೋದು. ಅದಕ್ಕೆ ಏನು ಮಾಡಬೇಕು ಅಂತ ಈ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ. ದಯವಿಟ್ಟು ಫುಲ್ ವಿಡಿಯೋ ನೋಡಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮತ್ತು ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಮೊದಲನೇದು MI ರಿಮೋಟು. ಇದನ್ನು ನೀವು MI ಫೋನ್ನಲ್ಲಿ ನೋಡ್ಬೋದು. ಎಲ್ಲ MI ಫೋನ್ಗಳಲ್ಲೂ IR ಪೋರ್ಟು ಇದ್ದೇ ಇರುತ್ತೆ. ಈ IR ಪೋರ್ಟ್ ಇರೋದ್ರಿಂದ ಟಿ ವಿ ಬಾಕ್ಸು, ಸೆಟಪ್ ಬಾಕ್ಸು, ಫ್ಯಾನು, AC ಇದೆಲ್ಲ ಕಂಟ್ರೋಲ್ ಮಾಡ್ಬೋದು. ನಾನೀಗ ಒಂದು ಟಿ ವಿ ಸೆಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. LG TV ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಮಾಡಿ ಆನ್ ಮಾಡಿ ಮ್ಯೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇದೇ ರೀತಿ ನಾವು ಬೇರೆ ಬೇರೆ ವಸ್ತುಗಳನ್ನ ಕಂಟ್ರೋಲ್ ಮಾಡ್ಬೋದು ಫೋನ್ನಲ್ಲೇ. ಮ್ಯೂಟ್ ಆಗಿದೆ ಈಗ ಟಿ ವಿನಲ್ಲಿ. ಇದೇ ರೀತಿ AC ಮತ್ತು DVD ಪ್ಲೇಯರು ಇದೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ತುಂಬಾ ಬ್ರ್ಯಾಂಡ್ಸ್ ಲಿಸ್ಟ್ ಆಗುತ್ತೆ. ಬ್ರ್ಯಾಂಡ್ಸ್ ಲಿಸ್ಟ್ ಆಗಿರೋದ್ರಿಂದ ನಿಮ್ಗೇನು ಅಷ್ಟೊಂದು ಕಷ್ಟ ಅಂತ ಅನ್ಸೋದಿಲ್ಲ ಇದನ್ನು ಯೂಸ್ ಮಾಡಲಿಕ್ಕೆ. ಎರಡನೇದು zaza ರಿಮೋಟ್. ಇದು ಕೂಡ MI ರಿಮೋಟ್ ಥರನೇ ಇರುತ್ತೆ, ಆದರೆ ಬೇರೆ ಬೇರೆ ಡಿವೈಸಸ್ನ ಕೂಡ ಇದರೊಳಗಡೆ ಕಂಟ್ರೋಲ್ ಮಾಡ್ಬೋದು. ಒಂದು ಎಕ್ಸಾಂಪಲ್ ಅಂದರೆ ವಾಟರ್ ಹೀಟ್ರು. ಸೆನ್ಸಿ ರಿಮೋಟ್ ಇದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುತ್ತೆ. ಮುಂಚೆ ಎರಡು ರಿಮೋಟಿಗೆ ಕಂಪೇರ್ ಮಾಡಿದ್ರೆ ಇದರೊಳಗಡೆ ಡಿವೈಸಸ್ ಲಿಸ್ಟು ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ ನಮ್ಮ ದೇಶಕ್ಕೆ ಇದು ತುಂಬ ಸೂಟಬಲ್ ಆಗಿದೆ ಅಂತ ನನಗನ್ಸುತ್ತೆ. ಆನ್ ಏರ್ ಅಂತ ಇದೆ ಕೆಳಗಡೆ. ಆನ್ ಏರ್ ಅಂದರೆ ಚಾನೆಲ್ಗಳಲ್ಲಿ ಈ ಟೈಮ್ನಲ್ಲಿ ಯಾವ ಪ್ರೋಗ್ರಾಮ್ ನಡೀತಿದೆ ಅಂತ ತೋರಿಸುತ್ತೆ. ನಾವು ಭಾಷೆ ಮುಂಚೆಯಿಂದನೇ ಸೆಲೆಕ್ಟ್ ಮಾಡಿರಬೇಕು. ಎರಡನೇದು ಚಾನೆಲ್ಸ್ ಲಿಸ್ಟ್. ನಾವು ಸೆಲೆಕ್ಟ್ ಮಾಡಿರೋ ಭಾಷೆನಲ್ಲಿ ಯಾವ್ಯಾವ ಚಾನೆಲ್ಸ್ ಇದೆ ಅದೆಲ್ಲ ಒಂದು ಕಡೆ ಲಿಸ್ಟ್ ಆಗಿರುತ್ತೆ. ಮೂರನೇದು ವಾಯ್ಸ್ ಸರ್ಚ್ ಕೂಡ ಮಾಡ್ಬೋದು ನೀವು. ನಾಲ್ಕನೇದು ಆ್ಯಪ್ಸ್ ಅಂತ ಬರುತ್ತೆ. ಆ್ಯಪ್ಸ್ನಲ್ಲಿ OTT ಸರ್ವಿಸಸ್ ಅಂದರೆ ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ಇದನ್ನೆಲ್ಲ ಸರ್ಚ್ ಮಾಡ್ಬೋದು. ಐದನೇದು ರಿಮೋಟು. ನಿಮ್ಮ ಸೆಟ್ ಆಫ್ ಬಾಕ್ಸ್ ಸೆಲೆಕ್ಟ್ ಮಾಡ್ಕೊಬೋದು. TV ರಿಮೋಟ್ ಕೂಡ ಸೆಲೆಕ್ಟ್ ಮಾಡ್ಕೊಬೋದು ಮತ್ತು AC ರಿಮೋಟ್ ಕೂಡ ಸೆಲೆಕ್ಟ್ ಮಾಡ್ಕೊಬೋದು. ಕೊನೆಯದು CetusPlay ಆ್ಯಪ್. ಇದನ್ನು ನೀವು ಸ್ಮಾರ್ಟ್ ಟಿ ವಿನ ಕಂಟ್ರೋಲ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ಬೋದು. ಸ್ಮಾರ್ಟ್ TV ರಿಮೋಟ್ ಅಥವಾ ಸ್ಮಾರ್ಟ್ TV ಬಾಕ್ಸ್ ರಿಮೋಟ್ ಹಾಳಾಗಿದ್ದರೆ ನೀವು ಈ ಆ್ಯಪ್ನ ಯೂಸ್ ಮಾಡ್ಬೋದು. ಇದರಲ್ಲಿ ಎರಡು ಆ್ಯಪ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಒಂದು ಟಿ ವಿಗೆ ಮತ್ತು ಇನ್ನೊಂದು ನಿಮ್ಮ ಫೋನ್ನಲ್ಲಿ. ಇದು ವೈಫೈ ಇಂಟರ್ನೆಟ್ ಮೇಲೆ ಕೆಲಸ ಮಾಡುತ್ತೆ. ಒಂದೇ ವೈಫೈಗೆ ನಿಮ್ಮ ಟಿ ವಿ ಮತ್ತು ಫೋನ್ ಎರಡೂ ಕನೆಕ್ಟ್ ಆಗಿರಬೇಕು, ಇಲ್ಲಾಂದರೆ ಇದು ಕೆಲಸ ಮಾಡೋದಿಲ್ಲ. ಇದರಲ್ಲಿ ತುಂಬಾ ಮೋಡ್ಸ್ ಇದೆ. ಡಿ-ಪ್ಯಾಡ್ ಮೋಡ್, ನ್ಯೂಮರಿಕ್ ಕೀಪ್ಯಾಡ್ ಮೋಡ್ ಮತ್ತು ಮೌಸ್ ಮೋಡ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ಮತ್ತು ಲೈಕ್ ಮಾಡಿ.